ಇವತ್ತು ಅನಿಮಲ್ ಕಿಂಗ್ಡಮ್ ಚಾಪ್ಟರಿಂದ ಫೈಲಮ್ ಆರ್ಥ್ರೋಪೋಡಾ ಬಗ್ಗೆ ಸ್ಟಡಿ ಮಾಡೋಣ. ಆರ್ಥ್ರೋಪೋಡಾದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ, ಹಾಗೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನೇನು ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳಿದ್ದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫೈಲಮ್ ಆರ್ಥ್ರೋಪೋಡಾ, ಕಾಮನ್ಲಿ ಕಾಲ್ಡ್ ಬಗ್ಸ್. ಆರ್ಥ್ರೋಪೋಡಾ ಆರ್ಗ್ಯಾನಿಸಮ್ಸ್ಗಳನ್ನು ಕಾಮನ್ ಆಗಿ ಬಗ್ಸ್ ಅಂತ ಹೇಳಿ ಕರೀತಾರೆ. ಲಾರ್ಜೆಸ್ಟ್ ಫೈಲಮ್, ಅನಿಮಲ್ ಕಿಂಗ್ಡಮಲ್ಲೇ ಲಾರ್ಜೆಸ್ಟ್ ಫೈಲಮ್ ಅಂದರೆ ಅದು ಆರ್ಥ್ರೋಪೋಡಾ. ಆರ್ಥ್ರೋಪೋಡಾದಲ್ಲಿ ಹಲವಾರು ಸ್ಪೀಷೀಸ್ಗಳು, ಮೆಜಾರಿಟಿ ಆಫ್ ಸ್ಪೀಷೀಸ್ ಫೈಲಮ್ ಆರ್ಥ್ರೋಪೋಡಾದಲ್ಲಿ ಬರುತ್ತೆ. ಹ್ಯಾಬಿಟೇಟ್ ಅಂದರೆ ಎಲ್ಲಿ ವಾಸ ಇರುತ್ತೆ ಅಂತ ನೋಡೋದಾದರೆ ಆಕ್ವಾಟಿಕ್ ಹಾಗೆ ಟೆರೆಸ್ಟ್ರಿಯಲ್. ವಾಟರಲ್ಲಿ ಕೂಡ ಇರುತ್ತೆ, ಹಾಗೆ ಟೆರೆಸ್ಟ್ರಿಯಲಲ್ಲಿ ಕೂಡ ಈ ಒಂದು ಆರ್ಥ್ರೋಪೋಡಾ ಆರ್ಗ್ಯಾನಿಸಮ್ಸ್ಗಳನ್ನು ನೋಡ್ಬೋದು. ಟೆರೆಸ್ಟ್ರಿಯಲ್ ಅಂತ ಹೇಳಿದರೆ ಲ್ಯಾಂಡ್ ಮೇಲೆ ಇರುತ್ತೆ. ಕೊಲೋನಿಯಲ್ ಆರ್ ಸಾಲಿಟರಿ. ಕೊಲೋನಿಯಲ್ ಅಂತ ಹೇಳಿದ್ರೆ ಗ್ರೂಪಲ್ಲಿ ವಾಸ ಮಾಡ್ಬೋದು ಇದು, ಅಥವಾ ಸಾಲಿಟರಿ ಅಂತ ಹೇಳಿದ್ರೆ ಸಿಂಗಲ್ ಆಗಿ ಕೂಡ ವಾಸ ಮಾಡುತ್ತೆ. ಬಾಡಿ ಫಾರ್ಮ್, ಆರ್ಥ್ರೋಪೋಡಾಸ್ದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಎಕ್ಸ್ಟರ್ನಲಿ ಸೆಗ್ಮೆಂಟೆಡ್. ಸೊ ಈ ಒಂದು ಆರ್ಥ್ರೋಪೋಡಾಗಳ ಬಾಡಿ ಎಕ್ಸ್ಟರ್ನಲಿ ಸೆಗ್ಮೆಂಟ್ ಆಗಿರುತ್ತೆ. ಬಾಡಿ ಈಸ್ ಡಿವೈಡೆಡ್ ಇಂಟು ಹೆಡ್, ಥೊರಾಕ್ಸ್ ಆ್ಯಂಡ್ ಅಬ್ಡಮನ್. ಸೊ ನಾವು ಇಲ್ಲಿ ತನಕ ಏನು ಫೈಲಮ್ಸ್ಗಳನ್ನು ನೋಡಿದ್ವಿ ಅದರಲ್ಲಿ ಬಾಡಿನ ಹೆಡ್, ಥೊರಾಕ್ಸ್, ಅಬ್ಡಮನ್ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಫೈಲಮ್ ಪ್ಲಾಟಿಹೆಲ್ಮಿಂಥಸಲ್ಲಿ ಸಿಫಾಲೈಸೇಷನ್ ಅಂದರೆ ಹೆಡ್ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅನಿಲಿಡಾಗೆ ಬರೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಹೆಡ್ ಫಾರ್ಮೇಷನ್ ಆಗಿತ್ತು. ಆರ್ಥ್ರೋಪೋಡಾಗೆ ಬಂದಾಗ ಏನಾಗುತ್ತೆ ಅಂದರೆ ಬಾಡಿನ ಕ್ಲೀನಾಗಿ ಹೆಡ್, ಥೊರಾಕ್ಸ್ ಮತ್ತು ಅಬ್ಡಮನ್ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಬೈಲ್ಯಾಟ್ರಲ್ ಸಿಮೆಟ್ರಿನ ಎಕ್ಸಿಬಿಟ್ ಮಾಡುತ್ತೆ. ಬೈಲ್ಯಾಟ್ರಲ್ ಸಿಮೆಟ್ರಿ ಅಂತ ಅಂದರೆ ಏನು? ಒಂದು ಪರ್ಟಿಕ್ಯುಲರ್ ಪ್ಲೇನಲ್ಲಿ ಡಿವೈಡ್ ಮಾಡಿದಾಗ ಮಾತ್ರ ನಮಗೆ ಎರಡು ಈಕ್ವಲ್ ಅಥವಾ ಸಿಮಿಲರ್ ಪಾರ್ಟ್ಸ್ಗಳು ಸಿಗುತ್ತೆ. ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಈ ಒಂದು ಆರ್ಗ್ಯಾನಿಸಮ್ಸ್ಗಳಲ್ಲಿ ಆರ್ಗನ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಆರ್ಗನ್ ಸಿಸ್ಟಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್, ಈ ರೀತಿಯಾಗಿ ಸಿಸ್ಟಮ್ಗಳು ಪ್ರೆಸೆಂಟ್ ಇರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿದರೆ ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಇದ್ದಾಗ ಜರ್ಮ್ ಸೆಲ್ಸ್ಗಳೇನಾಗುತ್ತೆ 3 ಲೇಯರ್ಸ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತು ಮೀಸೋಡರ್ಮ್. ಸೊ 3 ಲೇಯರ್ಸ್ಗಳು ಪ್ರೆಸೆಂಟ್ ಇದ್ದರೆ ಅದನ್ನ ನಾವು ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಸೀಲೋಮೇಟ್ಸ್ ಅಂದರೆ ಟ್ರೂ ಸೀಲೋಮ್ ಪ್ರೆಸೆಂಟ್ ಇರುತ್ತೆ. ಹೆಡ್ ಕನ್ಸಿಸ್ಟ್ ಆಫ್ ಮೆನಿ ಫ್ಯೂಸ್ಡ್ ಸೆಗ್ಮೆಂಟ್ಸ್. ಹೆಡ್ ಏನಾಗಿರುತ್ತೆ ಅಂತಂದರೆ ಹಲವಾರು ಫ್ಯೂಸ್ಡ್ ಸೆಗ್ಮೆಂಟ್ಸ್ಗಳು ಸೇರಿಕೊಂಡು ಹೆಡ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಹೆಡ್ನಲ್ಲಿ ಸೆನ್ಸರಿ ಆರ್ಗನ್ಸ್, ಸಿಂಪಲ್ ಐಸ್, ಕಾಂಪೌಂಡ್ ಐಸ್ ಹಾಗೆ ಆ್ಯಂಟೆನೆ ಪ್ರೆಸೆಂಟ್ ಇರುತ್ತೆ. ಕಾಂಪೌಂಡ್ ಐಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಸ್ಮಾಲ್ ಲೆನ್ಸಸ್ಗಳು ಸೇರಿಕೊಂಡು ಕಾಂಪೌಂಡ್ ಐಸ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಇದು ಮೋಷನ್ನ ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಾಂಪೌಂಡ್ ಐಸ್ ನೋಡೋದಕ್ಕೆ ಈ ರೀತಿಯಾಗಿರುತ್ತೆ. ಇಲ್ಲಿ ನೀವು ರೆಡ್ ಕಲರಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ದೀರಾ ಅದೇ ಕಾಂಪೌಂಡ್ ಐಸ್. ಅದನ್ನು ಝೂಮ್ ಮಾಡಿ ನೋಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ಇದರಲ್ಲಿ ನೀವು ಹಲವಾರು ಸ್ಮಾಲ್ ಲೆನ್ಸಸ್ಗಳನ್ನು ನೋಡ್ಬೋದು. ಅಪೆಂಡೇಜಸ್ ಅಂತ ಹೇಳಿದರೆ ಲೋಕೋಮೋಟರಿ ಆರ್ಗನ್ಸ್. ನಮಗೆ ಹೇಗೆ ಲೋಕೋಮೋಟರಿ ಆರ್ಗನ್ಸ್ ಲೆಗ್ಸ್ ಇದೆ, ಅದೇ ರೀತಿ ಆರ್ಥ್ರೋಪೋಡಾಸಿಗೆ ಅಪೆಂಡೇಜಸ್ ಇರುತ್ತೆ. ಸಮ್ ಆರ್ ಆಲ್ ಸೆಗ್ಮೆಂಟ್ಸ್ ಬಿಯರ್ ಅಪೆಂಡೇಜಸ್. ಆರ್ಥ್ರೋಪೋಡಾ ಬಾಡಿ ಸೆಗ್ಮೆಂಟೆಡ್ ಆಗಿರುತ್ತೆ. ಸೊ ಪ್ರತಿ ಸೆಗ್ಮೆಂಟ್ಸ್ಗಳಲ್ಲೂ ಕೂಡ ಅಪೆಂಡೇಜಸ್ ಇರ್ಬೋದು, ಅಥವಾ ಬಾಡಿಯಲ್ಲಿ ಕೆಲವು ಸೆಗ್ಮೆಂಟ್ಸ್ಗಳು ಮಾತ್ರ ಅಪೆಂಡೇಜಸ್ಗಳನ್ನು ಹೊಂದಿರಬಹುದು. ಅಪೆಂಡೇಜಸ್ ಜಾಯಿಂಟೆಡ್. ಆರ್ಥ್ರೋಪೋಡಾದಲ್ಲಿ ಜಾಯಿಂಟೆಡ್ ಅಪೆಂಡೇಜಸ್ ಅಥವಾ ಜಾಯಿಂಟೆಡ್ ಲೆಗ್ಸ್ ಪ್ರೆಸೆಂಟ್ ಇರುತ್ತೆ. ಅಂದರೆ ಜಾಯಿಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ. ನಮಗೆ ಹೇಗೆ ಲೆಗ್ಸಲ್ಲಿ ನೀ ಜಾಯಿಂಟ್ ಇದೆ, ಅದೇ ರೀತಿ ಅಪೆಂಡೇಜಸ್ಗಳಲ್ಲೂ ಕೂಡ ಜಾಯಿಂಟ್ಸ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಜಾಯಿಂಟ್ಸ್ಗಳು ಅಪೆಂಡೇಜಸ್ಗಳು ಬೆಂಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪಿಕ್ಚರಲ್ಲಿ ನೀವು ಅಪೆಂಡೇಜಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು. ಇದು ಅಪೆಂಡೇಜಸ್. ಸೊ ಲೆಗ್ಸ್, ಇದನ್ನು ನಾವು ಅಪೆಂಡೇಜ್ ಅಂತ ಹೇಳಿ ಕರಿತೀವಿ. ಈ ಒಂದು ಅಪೆಂಡೇಜಸ್ಗಳಲ್ಲಿ ಜಾಯಿಂಟ್ಸ್ ಇದೆ, ಇದೇನೇ ಜಾಯಿಂಟ್ಸ್. ಸೊ ಈ ಒಂದು ಜಾಯಿಂಟ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಪೆಂಡೇಜು ಬೆಂಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಪೆಂಡೇಜಸ್ಗಳು ಡಿಫ್ರೆಂಟ್ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ಫೀಡಿಂಗ್ ಆಗಿರ್ಬೋದು. ಫೀಡಿಂಗ್ ಅಂದರೆ ಊಟ ಮಾಡೋದು, ಹಾಗೆ ವಾಕಿಂಗ್ ಮಾಡೋದಕ್ಕೆ, ಜಂಪಿಂಗ್, ಸ್ವಿಮ್ಮಿಂಗ್, ಕ್ಲಿಂಗಿಂಗ್ ಅಂದರೆ ಹೋಲ್ಡ್ ಮಾಡೋದಕ್ಕೆ, ಸೆನ್ಸರಿ ರೆಸೆಪ್ಷನ್, ಕಾಪ್ಯುಲೇಷನ್ ಹಾಗೆ ಡಿಫೆನ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಫಂಕ್ಷನ್ಸ್ಗಳಿಗೆ ಅಪೆಂಡೇಜಸ್ ಹೆಲ್ಪ್ ಮಾಡುತ್ತೆ.
ಆರ್ಥ್ರೋಪೋಡ್ಸ್ ಅಲ್ಲಿ ಕೈಟಿನಸ್ ಎಕ್ಸೋಸ್ಕೆಲಿಟಾನ್ ಪ್ರೆಸೆಂಟ್ ಇರುತ್ತೆ. ಟಫ್ ಅಥವಾ ಹಾರ್ಡ್ ಕವರಿಂಗು ಇದು ಬಾಡಿಯ ಸಾಫ್ಟ್ ಟಿಶ್ಯೂನ ಪ್ರೊಟೆಕ್ಟ್ ಮಾಡುತ್ತೆ. ಸರ್ಟೆನ್ ಪೀರಿಯಡ್ ಆಫ್ ಟೈಮಲ್ಲಿ ಏನು ಮಾಡುತ್ತೆ ಅಂದರೆ ಆರ್ಗಾನಿಸಮ್ಸ್ಗಳು ಈ ಎಕ್ಸೋಸ್ಕೆಲಿಟಾನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಹೊಸ ಎಕ್ಸೋಸ್ಕೆಲಿಟಾನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ. ನೀವು ಇಲ್ಲಿ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ಮಾಡ್ತಿದೆ ಅಂದರೆ ಈ ಆರ್ಗಾನಿಸಮ್ ಹಳೆ ಎಕ್ಸೋಸ್ಕೆಲಿಟಾನ್ನ ಬಿಟ್ಬಿಟ್ಟು ಅದರಿಂದ ಆಚೆ ಹೋಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಹೊಸ ಎಕ್ಸೋಸ್ಕೆಲಿಟಾನ್ ಡೆವಲಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸ್ನೇಕಲ್ಲಿ ಕೇಳಿರ್ತೀರ ಹಾವು ಪೊರೆ ಬಿಡುತ್ತೆ ಅನ್ನೋದನ್ನು, ಅದೇ ರೀತಿ ಇಲ್ಲೂ ಕೂಡ ನಡೆಯುತ್ತೆ. ಬಾಡಿ ಕ್ಯಾವಿಟಿ ಅಥವಾ ಸೀಲೋಮ್ ಒಳಗಡೆ ಬ್ಲಡ್ ಇರುತ್ತೆ, ಆದ್ದರಿಂದ ಅದನ್ನು ಹೀಮೋಸೀಲ್ ಅಂತ ಹೇಳಿ ಕರಿತೀವಿ. ಡೈಜೆಸ್ಟಿವ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ, ಹಾಗೆ ಇದು ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಅಂತ ಹೇಳಿದ್ರೆ ಮೌತ್ ಮತ್ತು ಏನಸ್ ಎರಡೂ ಕೂಡ ಪ್ರೆಸೆಂಟ್ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ನ ಫೋರ್ ಗಟ್, ಮಿಡ್ ಗಟ್ ಮತ್ತು ಹೈಂಡ್ ಗಟ್ ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಡೈಜೆಷನ್ ಕಂಪ್ಲೀಟ್ ಆಗಿರುತ್ತೆ, ಹಾಗೆ ಎಕ್ಸ್ಟ್ರಾ ಸೆಲ್ಯುಲಾರ್ ಅಂದರೆ ಸೆಲ್ಸ್ನ ಹೊರಗಡೆ ನಡೆಯುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಡಿಫ್ರೆಂಟ್ ಆರ್ಗಾನಿಸಮ್ಸ್ಗಳಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಯಾವ್ಯಾವ ಟೈಪ್ ರೆಸ್ಪಿರೇಟರಿ ಸಿಸ್ಟಮ್ಗಳು ಪ್ರೆಸೆಂಟ್ ಇರುತ್ತೆ ಅಂತ ನೋಡೋದಾದ್ರೆ ಗಿಲ್ಸ್, ಬುಕ್ ಗಿಲ್ಸ್, ಬುಕ್ ಲಂಗ್ಸ್ ಹಾಗೆ ಟ್ರೇಕಿಯಲ್ ಸಿಸ್ಟಮ್. ನೆಕ್ಸ್ಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಓಪನ್ ಟೈಪ್ ಆಗಿರುತ್ತೆ, ಅಂದರೆ ಬ್ಲಡ್ ವೆಸಲ್ಸ್ಗಳು ಪ್ರೆಸೆಂಟ್ ಇರೋದಿಲ್ಲ. ಓಪನ್ ಟೈಪ್ ಹಾಗೆ ಕ್ಲೋಸ್ಡ್ ಟೈಪ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಏನು ಅಂತ ಈಗಾಗಲೇ ಫಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಎಕ್ಸ್ಕ್ರೀಟರಿ ಸಿಸ್ಟಮ್ ಕೂಡ ಅಷ್ಟೇ. ಡಿಫ್ರೆಂಟ್ ಆರ್ಗಾನಿಸಮ್ಸ್ಗಳಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಲೈಕ್ ಮ್ಯಾಲ್ಫಿಜಿಯನ್ ಟಿಬ್ಯೂಲ್ಸ್ ಆಗಿರ್ಬೋದು, ಗ್ರೀನ್ ಗ್ಲ್ಯಾಂಡ್ಸ್, ಆಂಟಿನಲ್ ಗ್ಲ್ಯಾಂಡ್ಸ್ ಹಾಗೆ ಕಾಕ್ಸಲ್ ಗ್ಲ್ಯಾಂಡ್ಸ್. ನರ್ವಸ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ನರ್ವಸ್ ಸಿಸ್ಟಮಲ್ಲಿ ಸರ್ಕಮ್ಸೆಂಟ್ರಿಕ್ ರಿಂಗ್ಸ್ ಹಾಗೆ ನರ್ವ್ ಕಾರ್ಡ್ ಪ್ರೆಸೆಂಟ್ ಇರುತ್ತೆ. ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಸೆಕ್ಸಸ್ ಸಪ್ರೇಟ್ ಇರುತ್ತೆ, ಅಂದರೆ ಮೇಲ್ ಆರ್ಗಾನಿಸಮ್ ಸಪ್ರೇಟ್, ಫೀಮೇಲ್ ಆರ್ಗಾನಿಸಮ್ ಸಪ್ರೇಟ್. ಓವಿಪೆರಸ್ ಆಗಿರುತ್ತೆ. ಓವಿಪೆರಸ್ ಅಂತ ಹೇಳಿದ್ರೆ ಎಗ್ ಲೇಯಿಂಗ್ ಅನಿಮಲ್ಸ್, ಮೊಟ್ಟೆ ಇಟ್ಟು ಅದರಿಂದ ಮರಿ ಮಾಡುತ್ತೆ. ಕೆಲವು ಆರ್ಗಾನಿಸಮ್ಸ್ಗಳು ಓವೋವಿವಿಪೆರಸ್ ಆಗಿರುತ್ತೆ. ಓವೋವಿವಿಪೆರಸ್ ಅಂತ ಹೇಳಿದ್ರೆ ಮದರ್ನ ಬಾಡಿ ಒಳಗಡೆನೆ ಎಗ್ ಪ್ರೆಸೆಂಟ್ ಇರುತ್ತೆ. ಮದರ್ ಬಾಡಿ ಒಳಗಡೆನೆ ಆ ಒಂದು ಎಗ್ ಹ್ಯಾಚ್ ಆಗುತ್ತೆ. ಹ್ಯಾಚ್ ಆಗಿ ನೆಕ್ಸ್ಟ್ ಬಾಡಿಯಿಂದ ಬೇಬಿ ಆಚೆ ಬರುತ್ತೆ. ಡೆವಲಪ್ಮೆಂಟ್ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿರ್ಬೋದು. ಇಂಡೈರೆಕ್ಟ್ ಅಂತ ಹೇಳಿದ್ರೆ ಲಾರ್ವಲ್ ಸ್ಟೇಜು ಪ್ರೆಸೆಂಟ್ ಇರುತ್ತೆ. ಎಕ್ಸಾಂಪಲ್ಸ್: ಎಕನಾಮಿಕಲಿ ಇಂಪಾರ್ಟೆಂಟ್ ಇನ್ಸೆಕ್ಟ್ಸ್ ಅಂತ ಹೇಳಿದ್ರೆ ಹ್ಯೂಮನ್ ಬೆನಿಫಿಟ್ಸಿಗೆ ಯೂಸ್ ಆಗುವಂಥ ಇನ್ಸೆಕ್ಟ್ಸ್. ಎಕ್ಸಾಂಪಲ್ ಏಪೀಸ್ನ ಕಾಮನ್ ಆಗಿ ಹನಿ ಬೀ ಅಂತ ಹೇಳಿ ಕರೀತಾರೆ, ಅದರಿಂದ ನಮಗೆ ಹನಿ ಸಿಗುತ್ತೆ. ಹಾಗೆ ಬಾಂಬಿಕ್ಸ್, ಇದನ್ನು ಕಾಮನ್ ಆಗಿ ಸಿಲ್ಕ್ ವರ್ಮ್ ಅಂತ ಹೇಳಿ ಕರೀತಾರೆ. ಹಾಗೆ ಲ್ಯಾಸಿಫರ್, ಲ್ಯಾಕ್ ಇನ್ಸೆಕ್ಟ್. ನೆಕ್ಸ್ಟ್ ವೆಕ್ಟರ್ಸ್ ಅಂಡರಲ್ಲಿ ಮಸ್ಕಿಟೋಸ್ ಬರುತ್ತೆ. ಈ ಒಂದು ಮಸ್ಕಿಟೋಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಡಿಸೀಸ್ನ ಹರಡೋ ಮಸ್ಕಿಟೋಸ್ ಆಗಿರುತ್ತೆ, ಲೈಕ್ ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನಿಯಾ. ಎಕ್ಸಾಂಪಲ್ ಅನಾಫಿಲಿಸ್, ಕ್ಯುಲೆಕ್ಸ್ ಹಾಗೆ ಏಡಿಸ್. ಗ್ರಿಗೇರಿಯಸ್ ಪೆಸ್ಟ್ ಅಂದರೆ ಗ್ರೂಪಲ್ಲಿ ವಾಸ ಮಾಡೋ ಅಂಥ ಆರ್ಗಾನಿಸಮ್ಸ್ಗಳು. ಲೋಕಸ್ಟ್ ಅಂತ ಹೇಳಿ ಕರೀತಾರೆ ಕಾಮನ್ ಆಗಿ. ಲಿವಿಂಗ್ ಫಾಸಿಲ್, ಲಿಮ್ಯುಲಸ್, ಇದನ್ನು ಕಾಮನ್ ಆಗಿ ಕಿಂಗ್ ಕ್ರ್ಯಾಬ್ ಅಂತ ಹೇಳಿ ಕರೀತಾರೆ.